ಎಲ್ರಿಗೂ ನಮಸ್ಕಾರ. ವೆಲ್ಕಮ್ to our PS Studies YouTube channel. In this video, we will discuss the summary answer for the third unit on children. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಉಪಯೋಗ ಆಗುತ್ತೆ. ಸೊ ಹಿಯರ್ in this from this unit you might get a 4 mark question. ಇಲ್ಲಿ 4 marks ಕೇಳಿದ್ರು ಅಷ್ಟೇ, 6 marks ಕೇಳಿದ್ರು ಅಷ್ಟೇ. there's a common question. ಏನು, how does the poet describe parent child relationship? ಈ ಒಂದು ಪೋಯಮಲ್ಲಿ, ಈ ಒಂದು ಕವಿತೆಯಲ್ಲಿ ಪೋಷಕರ ಮತ್ತು ಮಕ್ಕಳ ಸಂಬಂಧ ಹೇಗಿದೆ ಅನ್ನೋದು ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಆಗುತ್ತೆ. ಓಕೆ, ದಟ್ ಕ್ಯಾನ್ ಬಿ ಗಿವನ್ ಫಾರ್ 4 marks ಆರ್ ದಟ್ ಕ್ಯಾನ್ ಬಿ ಗಿವನ್ ಫಾರ್ 6 marks. ಸೊ ಯು ರೈಟ್ ಅಕಾರ್ಡಿಂಗ್ ಟು ದಟ್. ಇನ್ನೊಂದು ಪ್ರಶ್ನೆ ಬರೋದು, ಹೌ ಡಸ್ ದ ಪೋಯಟ್ ಯೂಸ್ ದ ಮೆಟಫರ್ ಬೋಸ್ ಆರೋಸ್ ಇನ್ ದ ಪೋಯಮ್, ದ ಆರ್ಚರ್ ದ ಪೋಯಮ್. ಆ ಒಂದು ಚಿಹ್ನೆಗಳನ್ನು ಯಾವ ರೀತಿ ಬಳಸ್ತಾರೆ ಈ ಒಂದು ಕವಿತೆಯಲ್ಲಿ ಅಂತ. ಸೊ ದೀಸ್ ಆರ್ ದ ಕ್ವೆಶ್ಚನ್ಸ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್. ಓಕೆ, ಸೊ ಮೋಸ್ಟ್ ಪ್ರಾಬಬ್ಲಿ ಯು ವಿಲ್ ಗೆಟ್ ಅ 4 mark question ಫ್ರಮ್ ದಿಸ್ ಪೋಯಮ್ ಆನ್ ಚಿಲ್ಡ್ರನ್ನಿಂದ. ಒಂದು 4 marks ಕ್ವೆಶ್ಚನ್ ಮೋಸ್ಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಲೆಟ್ ಅಸ್ ಸಿ ದ ಕ್ವೆಶ್ಚನ್. Yes, how is the parent and child relationship brought out in Khalil Gibran's poem on children? ಅದಕ್ಕೆ ನಾನು ಇದನ್ನು ಮೊದಲನೇ ಪ್ರಶ್ನೆಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ದಿಸ್ ಇಸ್ ಅ ಕಾಮನ್ ಕ್ವೆಶ್ಚನ್ ಆಲ್ಸೋ. ಸಾಮಾನ್ಯವಾಗಿ ಇದನ್ನು ಕೇಳೋದು. ಇಲ್ಲ ಅಂದರೆ ವಾಟ್ ಡಸ್ ದ ಮೆಟಫರ್ ಬೋಸ್ ಆ್ಯಂಡ್ ಆರೋ ಸಿಗ್ನಿಫೈ, ಏನನ್ನು ಸೂಚಿಸುತ್ತದೆ ಅಂತ with regard to parent-children relationship. So let's see the answer. The poem, the first paragraph ನೀವು ಬರೀಬೇಕಿದ್ರೆ, it is usually about the poet, ಆ ಕವಿಯ ಬಗ್ಗೆ. ಆಮೇಲೆ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಅದರ ಬಗ್ಗೆ. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫ್ ಇಸ್ ಅಬೌಟ್ ದ ಪೋಯಮ್, ಆ ಕವಿತೆ ಯಾವುದರ ಬಗ್ಗೆ, ವಾಟ್ ಈಸ್ ದ ಥೀಮ್ ಆಫ್ ದ ಪೋಯಮ್ ಅನ್ನೋದನ್ನು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಬರೀತೀರ. ಸೊ ಲೆಟ್ ಅಸ್ ಸಿ ದ ಆನ್ಸರ್ ಹಿಯರ್. ದ ಪೋಯಮ್ ಆನ್ ಚಿಲ್ಡ್ರನ್ ಇಸ್ ರಿಟನ್ ಬೈ ಖಲೀಲ್ ಗಿಬ್ರಾನ್. ಅವ್ರು ಯಾರು? ಹಿ ಈಸ್ ಅ ಲೆಬನೀಸ್ ಅಮೆರಿಕನ್ ಪೋಯೆಟ್. ದಿಸ್ ಪೋಯಮ್ ಇಸ್ ಚೋಸನ್ ಫ್ರಮ್, ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಹಿಸ್ ಬೆಸ್ಟ್ ನೋನ್ ವರ್ಕ್ ದ ಪ್ರಾಫಿಟ್. ಓಕೆ, ದ ಪ್ರಾಫಿಟ್ ಅನ್ನೋದನ್ನು ಅವ್ರು ಬರೆದಿದ್ದಾರೆ, ಅದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. In this poem, second paragraph ನೋಡಿ, the prophet speaks about, prophet ಅಂದರೆ ಪ್ರವಾದಿ. ಓಕೆ, he speaks about the attitude of the parents towards their children. ಪೋಷಕರ ಒಂದು ಆ್ಯಟಿಟ್ಯೂಡ್ ಹೇಗಿದೆ ಅಂದರೆ ಮಾನಸಿಕ ಒಂದು ಆಲೋಚನೆ ಹೇಗಿದೆ ಅವರ ಮಕ್ಕಳ ಬಗ್ಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. he discusses the parent-children relationship in this ಪೋಯಮ್. ಪೋಷಕರ ಮತ್ತು ಅವರ ಮಕ್ಕಳ ಸಂಬಂಧವನ್ನು ಚರ್ಚೆ ಮಾಡ್ತಾ ಇದ್ದಾರೆ ಈ ಕವಿತೆಯಲ್ಲಿ. ಓಕೆ, ಸೊ ದ ಥರ್ಡ್ ಪ್ಯಾರಾಗ್ರಾಫ್ ಆನ್ವರ್ಡ್ಸ್, ಮೂರನೇ ಪ್ಯಾರಾಗ್ರಾಫಿಂದ ನಮ್ಮ ರಿಯಲ್ ಸಮರಿ ಸ್ಟಾರ್ಟ್ ಆಗುತ್ತೆ. ದ ಪ್ರಾಫಿಟ್ ಸೇಸ್, ಪ್ರಾಫಿಟ್ ಏನಂತ ಹೇಳ್ತಾರೆ? ಯೋರ್ ಚಿಲ್ಡ್ರನ್ ಆರ್ ನಾಟ್ ಯೋರ್ ಚಿಲ್ಡ್ರನ್. ದಿಸ್ ಲೈನ್ ಇಸ್ ಫ್ರಮ್ ದ ಪೋಯಮ್. ಓಕೆ, ತುಂಬ ಮುಖ್ಯ, ವೆರಿ ಇಂಪಾರ್ಟೆಂಟ್ ಲೈನ್, ತುಂಬ ಮುಖ್ಯವಾದ ಒಂದು ಲೈನ್ ಇದು. ದೇ ಆರ್ ದ ಸನ್ಸ್, ಮತ್ತು ಯಾರು? ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಸೊ ಮುಂದಿನ ಪೀಳಿಗೆ ಮುಂದುವರಿಸ್ತಾ ಹೋಗಬೇಕು. ಸೊ ನಮ್ಮ ಸಮಾಜದ ಮಕ್ಕಳು ಅಂತ ಹೇಳ್ತಾರೆ. ದೇ ಕಮ್ ಥ್ರೂ ಪ್ಯಾರೆಂಟ್ಸ್ ಬಟ್ ನಾಟ್ ಫ್ರಮ್ ದೆಮ್. ಪ್ಯಾರೆಂಟ್ಸ್ ಮೂಲಕ ಬರ್ತಾರೆ, ಆದರೆ ಪ್ಯಾರೆಂಟ್ಸೇ, ಪೋಷಕರೇ ಸೃಷ್ಟಿ ಮಾಡಿದ್ದವರಲ್ಲ. ದೋ ದೇ ಆರ್ ವಿತ್ ಪ್ಯಾರೆಂಟ್ಸ್ ದೇ ಡು ನಾಟ್ ಬಿಲಾಂಗ್ ಟು ದೆಮ್. ಅವರು ಪೋಷಕರ ಸ್ವತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ಯಾರೆಂಟ್ಸ್ ಕೆನಾಟ್ ಫೋರ್ಸ್ ದೇರ್ ಥಾಟ್ಸ್ ಆನ್ ಚಿಲ್ಡ್ರನ್. ಅವರ ಆಲೋಚನೆ, ಪೋಷಕರ ಆಲೋಚನೆಗಳನ್ನು ಮಕ್ಕಳ ಮೇಲೆ ಅವರು ಹೇರೋ ಹಾಗಿಲ್ಲ, ಒತ್ತಾಯ ಮಾಡೋ ಹಾಗಿಲ್ಲ ಅಂತ. ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಯಾಕೆ ಮಾಡೋ ಹಾಗಿಲ್ಲ? ಅಂದರೆ ಮಕ್ಕಳಿಗೆ ಅವರದೇ ಆದಂತಹ ಆಸೆ ಆಕಾಂಕ್ಷೆಗಳು, ಆಲೋಚನೆಗಳು ಇರುತ್ತೆ. ಇಟ್ ಮೀನ್ಸ್ ದಟ್ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಡ್ರೀಮ್ಸ್. ಅವರ ಕನಸುಗಳೂ ಅವರದೇ ಸ್ವಂತ ಮಕ್ಕಳದ್ದು. ನೆಕ್ಸ್ಟ್ ಪ್ಯಾರಾಗ್ರಾಫ್, ಪೇರೆಂಟ್ಸ್ ಮೇ ಹೌಸ್ ಚಿಲ್ಡ್ರನ್ಸ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಅಂದರೆ ಅರ್ಥ, ಪೋಷಕರು ಅವರ ಮಕ್ಕಳನ್ನು ಅವರ ಮನೆಯಲ್ಲಿ ಇಟ್ಟುಕೊಳ್ಳಬಹುದು ವಿನಃ ಅವರ ಮಕ್ಕಳ ಆತ್ಮಗಳನ್ನು ಇಟ್ಟುಕೊಳ್ಳಲಿಕ್ಕಾಗೋದಿಲ್ಲ. ಹಿಯರ್ ಚಿಲ್ಡ್ರನ್ಸ್ ಸೋಲ್ಸ್
ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇಟ್ ಈಸ್ ಬಿಕಾಸ್ an individual is more than a body. ಓಕೆ, ಬಾಡಿ ಈಸ್ ಜಸ್ಟ್ ಹಿಸ್ ಫಿಸಿಕಲ್ ಎಂಟಿಟಿ ಅಲ್ವಾ? ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರನ್ನು ಇಟ್ಕೋಬಹುದಷ್ಟೇ ಮನೆಯಲ್ಲಿ, ಬಟ್ ಅವರ ಆಲೋಚನೆಗಳಿಗೆ ಮಿತಿ ಇರೋದಿಲ್ಲ, ಅವರ ಕನಸುಗಳಿಗೆ ಮಿತಿ ಇರೋದಿಲ್ಲ, ಮಿತಿ ಕಟ್ಟಲಿಕ್ಕೆ ಆಗೋದಿಲ್ಲ. ಓಕೆ, ಚಿಲ್ಡ್ರನ್ ಸೋಲ್ಸ್ ಲಿವ್ ಇನ್ ದ ಹೌಸ್ ಆಫ್ ಟುಮಾರೋ ಅಂತ ಕೊಟ್ಟಿದ್ದಾರೆ. ದ ಹೌಸ್ ಆಫ್ ಟುಮಾರೋ ಅನ್ನೋ ಫ್ರೇಸ್, ವಾಟ್ ಡಸ್ ಇಟ್ ಮೀನ್? ದೇರ್ ಫ್ಯೂಚರ್, ಅವರ ಭವಿಷ್ಯ. ಪೇರೆಂಟ್ಸ್ ಕೆ ನಾಟ್ ವಿಸಿಟ್ ಇಟ್ ಇವನ್ ಇನ್ ದೇರ್ ಡ್ರೀಮ್ಸ್. ಪೋಷಕರು ಅದನ್ನು ಅವರ ಕನಸಲ್ಲೂ ಅವರು ಅದನ್ನು ನೋಡಲಿಕ್ಕಾಗೋದಿಲ್ಲ, ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ದೇರ್ ಚಿಲ್ಡ್ರನ್. ಸೊ ಹಿಯರ್ ಪೇರೆಂಟ್ಸ್ ಮೇ ಸ್ಟ್ರೈವ್, ಅವರು ಅವರ ಮಕ್ಕಳ ರೀತಿ ಆಗಲಿಕ್ಕೆ ಪ್ರಯತ್ನಿಸಬಹುದು, ಬಟ್ ದೇ ಶುಡ್ ನಾಟ್ ಮೇಕ್ ದೇರ್ ಚಿಲ್ಡ್ರನ್ ಲೈಕ್ ದೆಮ್. ಅವರನ್ನು ನನ್ನ ಮಕ್ಕಳು ನನ್ನ ಥರನೇ ಆಗಬೇಕು ಅನ್ನೋದು, ಆ ರೀತಿ ಆಲೋಚನೆ ಮಾಡೋದು ತಪ್ಪು. ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್ ವಿತ್ ಎಸ್ಟರ್ಡೇ. ಯಾಕೆ ಆ ರೀತಿ ಆಲೋಚನೆ ಮಾಡಬಾರ್ದು? ಯಾಕೆಂದರೆ ನಮ್ಮ ಜೀವನ ಅನ್ನೋದು ಯಾವಾಗಲೂ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಸರಿಯೋದಿಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಅಕಾರ್ಡಿಂಗ್ ಟು ದ ಪ್ರಾಫಿಟ್, ಗಾಡ್ ಇಸ್ ದ ಆರ್ಚರ್, ಪೇರೆಂಟ್ಸ್ ಆರ್ ಬೋಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಆ್ಯರೋಸ್. ಸೊ ಇಲ್ಲಿ ನಮ್ಮ ಮೆಟಫರ್ ಅಂತ ಇದೆಯಲ್ಲ, ಚಿಹ್ನೆಗಳು, ಆ ಪ್ರಶ್ನೆಗೆ ಇದನ್ನು ನೀವು ಇನ್ನೂ ವಿಸ್ತರಿಸಿ ಬರೀಬಹುದು. ದಿಸ್ ಇಸ್ ದ ರೈಟ್, ದಿಸ್ ಇಸ್ ದ ಪಾಯಿಂಟ್, ಇಟ್ಸ್ ಆನ್ಸರ್ ದೇರ್. ಗಾಡ್ ಇಸ್ ದ ಆರ್ಚರ್. ಆರ್ಚರ್ ಅಂದರೆ ಬಿಲ್ಲುಗಾರ. ಪೇರೆಂಟ್ಸ್ ಆರ್ ಬೋಸ್, ಅವರು ಪೋಷಕರು ಬಿಲ್ಲುಗಳು, ಚಿಲ್ಡ್ರನ್ ಮಕ್ಕಳು ಬಾಣಗಳು ಅಂತ. ದ ಆರ್ಚರ್ ಏನು ಮಾಡ್ತಾರೆ? ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್. ಆ ಗುರಿಯನ್ನು ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಹಿ ಬೆಂಡ್ಸ್ ಪೇರೆಂಟ್ಸ್ ವಿತ್ ಹಿಸ್ ಮೈಟ್. ಮೈಟ್ ಅಂದರೆ ಶಕ್ತಿ ಅಂತ ಅರ್ಥ. ಸೊ ಪೇರೆಂಟ್ಸನ್ನು, ಆ ಬಿಲ್ಲನ್ನು ಅವರ ಶಕ್ತಿಯಿಂದ ಬೆಂಡ್ ಮಾಡ್ತಾರೆ. ಏನಕ್ಕೆ? ಸೊ ದ್ಯಾಟ್ ಹಿಸ್ ಆ್ಯರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. ಆ್ಯರೋಸ್ ಅಂದರೆ ಮಕ್ಕಳು, ಅವರ ಮಕ್ಕಳು ಜೀವನದಲ್ಲಿ ಆದಷ್ಟು ವೇಗವಾಗಿ ಮತ್ತು ಅತಿ ದೂರ ಗುರಿಯನ್ನು ಮುಟ್ಟಬೇಕು ಅನ್ನೋದರಿಂದ. ದಸ್ ದ ಪೋಯೆಟ್ ಸ್ಪೀಕ್ಸ್ ಅಬೌಟ್ ಪೇರೆಂಟ್ಸ್ ಅನ್ಯೂಶುವಲ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದರ್ ಚಿಲ್ಡ್ರನ್ ಇನ್ ದಿಸ್ ಥಾಟ್ಫುಲ್ ಪೋಯಮ್. ಸೊ ಈ ರೀತಿ ನೀವು ಯು ಕ್ಯಾನ್ ಗಿವ್ ಅನ್ ಎಂಡಿಂಗ್. ಆಲ್ ರೈಟ್, ಸೊ ಇಷ್ಟು ಬರೆದ್ರೆ ಬೇಕಾದಷ್ಟು. ಸೊ ದಿಸ್ ಇಸ್ whether it be for 4 marks or 6 marks, you can write this answer. All right, it will cover all the points from your poem. I hope you have understood this. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಒಂದು ಬಾರಿ ನೀವು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ಬೈ ಹಾರ್ಟ್ ಮಾಡಿ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಪ್ಲೀಸ್ subscribe to our channel if you like it and share it with your friends and classmates. Thank you.